ಭೀಮಾ ತೀರದಲ್ಲಿ ಮತ್ತೆ ಹರಿದಿದೆ ನೆತ್ತರು. ಜಮೀನು ವ್ಯಾಜ್ಯದಲ್ಲಿ 6 ಮಂದಿ ಬರ್ಬರ ಹತ್ಯೆ ಮಾಡಲಾಗಿದೆ. 6 ಜನರನ್ನ ಗುಂಡಿಟ್ಟು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಭೀಮಾ ತೀರದಲ್ಲೇ ಇದೀಗ ಮತ್ತೆ ನೆತ್ತರು ಹರಿದಿರುವಂತದ್ದು. ಜಮೀನು ವ್ಯಾಜ್ಯದಲ್ಲಿ 6 ಮಂದಿಯ ಭರ್ಜರವಾದಂತಹ ಹತ್ಯೆ ಮಾಡಲಾಗಿದೆ. 6 ಜನರನ್ನ ಗುಂಡಿಟ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಚಡಚಣದ ಗೋವಿಂದಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ನಿರಾಳೆ ಗೋಳಗಿ ಕುಟುಂಬಗಳ ನಡುವಿನ ಒಂದು ವ್ಯಾಜ್ಯ. ನಿರಾಳೆ ಕುಟುಂಬದ 6 ಜನರ ಬರ್ಬರವಾದಂತಹ ಹತ್ಯೆ ಮಾಡಲಾಗಿದೆ. ರೇವಣಸಿದ್ದಪ್ಪ ನಿರಾಳೆ, ದುಂಡಪ್ಪ ನಿರಾಳೆ, ಶಿವಪುತ್ರ ನಿರಾಳೆ, ಚಂದ್ರಶೇಖರ್ ನಿರಾಳೆ, ಶಬೀರ್ ನಾದಫ್ ಸೇರಿ 6 ಜನರನ್ನ ಹತ್ಯೆಗೈದಿದ್ದಾರೆ. ಚಡಚಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಚಂದ್ರಶೇಖರ್ ನಿರಾಳೆ, ಶಬೀರ್ ನದಾಫ್ 6 ಜನರನ್ನ ಹತ್ಯೆ ಮಾಡಿದ್ದಾರೆ. ಚಡಚಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಜಮೀನು ವ್ಯಾಜ್ಯದಲ್ಲಿ 6 ಮಂದಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. 6 ಜನರನ್ನ ಗುಂಡಿಟ್ಟು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಚಡಚಣದ ಗೋವಿಂದಪುರ ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ. ನಿರಾಳೆ ಮತ್ತೆ ಗೋಳಗಿ ಅನ್ನುವಂತಹ ಕುಟುಂಬದ ನಡುವೆ ಆಗಿರುವಂತಹ ಒಂದು ವ್ಯಾಜ್ಯ. ನಿರಾಳೆ ಕುಟುಂಬದ 6 ಜನರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ರೇವಣಸಿದ್ದಪ್ಪ ನಿರಾಳೆ, ದುಂಡಪ್ಪ ನಿರಾಳೆ, ಶಿವಪುತ್ರ ನಿರಾಳೆ, ಚಂದ್ರಶೇಖರ್, ಶಬೀರ್ ನಾದಫ್ ಸೇರಿ 6 ಜನರನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ಅಪ್ಪುಗೌಡ ಪಾಟೀಲ್ ಮತ್ತು ಸಹಚರರಿಂದ 6 ಜನರ ಮೇಲೆ ಫೈರಿಂಗ್ ಮಾಡಲಾಗಿದೆ. 6 ಜನರ ಮೇಲೆ ಫೈರಿಂಗ್ ಮಾಡಿ ಹತ್ಯೆಗೈದಿದ್ದಾರೆ. ಜಮೀನು ವ್ಯಾಜ್ಯದಲ್ಲಿ 6 ಮಂದಿಯ ಬರ್ಬರ ಹತ್ಯೆ ಆಗಿರುವಂತದ್ದು. ಭೀಮಾ ತೀರದಲ್ಲಿ ಮತ್ತೆ ಹರಿದಿದೆ ನೆತ್ತರು. ಭೀಮಾ ತೀರದಲ್ಲಿ ಆಗಿರುವಂತಹ ದುರ್ಘಟನೆ. ಜಮೀನು ವ್ಯಾಜ್ಯದಲ್ಲಿ 6 ಮಂದಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಒಂದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 6 ಜನರನ್ನ ಗುಂಡಿಟ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಚಡಚಣ ಗೋವಿಂದಪುರ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ನಿರಾಳೆ ಗೋಳಗಿ ಕುಟುಂಬಗಳ ನಡುವಿನ ವ್ಯಾಜ್ಯ. ಸೊ ಅಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ನಿರಾಳೆ ಕುಟುಂಬದ 6 ಜನರನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾರೆ. ಭೀಮಾ ತೀರದಲ್ಲಿ ಹರಿದಿರುವಂತಹ ನೆತ್ತರು. ಜಮೀನು ವ್ಯಾಜ್ಯದಲ್ಲಿ ಆಗಿರುವಂತಹ ಒಂದು ಘಟನೆ. ಫೈರಿಂಗ್ ಮಾಡಿ ಕೊಲೆ ಮಾಡಲಾಗಿದೆ. ಕೊಚ್ಚಿ ಕೊಚ್ಚಿ ಭೀಕರ ಕೊಲೆಗೈದಿದ್ದಾರೆ. ಅಪ್ಪುಗೌಡ ಪಾಟೀಲ್ ಮತ್ತೆ ಸಹಚರರಿಂದ 6 ಜನರನ್ನ ಹತ್ಯೆ ಮಾಡಲಾಗಿರುವಂಥದ್ದು. ಜಮೀನು ವಿಚಾರವಾಗಿ 2 ಕುಟುಂಬದ ಹಿಂದೆ ಸಂಧಾನ ಕೂಡ ಆಗಿರುತ್ತೆ. ಇವತ್ತು ಮತ್ತೆ ರಾಜಿ ಮಾಡಿಕೊಳ್ಳೋದಕ್ಕೆ ಹೋಗಿದಂತಹ ನಿರಾಳೆ ಕುಟುಂಬ ಆ ಸಂದರ್ಭದಲ್ಲಿ ಆಗಿರುವಂತಹ ಒಂದು ದುರ್ಘಟನೆ. ಸೊ ನೋಡ್ತಾ ಇರ್ಬೋದು, 6 ಜನರನ್ನು ಕೂಡ ಗುಂಡಿಟ್ಟು ಭೀಕರವಾಗಿ ಕೊಲೆಗೈದಿದ್ದಾರೆ. ಗೋವಿಂದಪುರ ಚಡಚಣದಲ್ಲಿ ಆಗಿರುವಂತಹ ಒಂದು ದುರ್ಘಟನೆ. ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಜಮೀನು ವ್ಯಾಜ್ಯದಲ್ಲಿ 6 ಮಂದಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಗುಂಡಿಟ್ಟು ಭೀಕರವಾಗಿ ಮಾಡಿರುವಂತಹ ಹತ್ಯೆ. ಜಮೀನು ವಿಚಾರವಾಗಿ 2 ಕುಟುಂಬಗಳ ಹಿಂದೆ ಸಂಧಾನ ಸಭೆ ನಡೆದಿರುತ್ತೆ. ಸಂಧಾನವನ್ನು ಕೂಡ ಆಗಿರುತ್ತೆ. ಬಟ್ ಇವತ್ತು ಮತ್ತೆ ರಾಜಿ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಿರಾಳೆ ಕುಟುಂಬ ಹೋದಂತಹ ಸಂದರ್ಭದಲ್ಲಿ ಆಗಿರುವಂತಹ ಒಂದು ದುರ್ಘಟನೆ. ಫೈರಿಂಗ್ ಮಾಡಿ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಜಮೀನಿನ ವಿಚಾರವಾಗಿ 2 ಕುಟುಂಬದ ಹಿಂದೆ ಸಂಧಾನ ಕೂಡ ಆಗಿರುತ್ತೆ. ಇವತ್ತು ಮತ್ತೆ ರಾಜಿ ಮಾಡ್ಕೊಳ್ಳೋದಕ್ಕೆ ಹೋಗಿರುವಂತಹ ನಿರಾಳೆ ಕುಟುಂಬ. ಈ ಸಂದರ್ಭದಲ್ಲಿ ಫೈರಿಂಗ್ ಮಾಡಿ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಅಪ್ಪುಗೌಡ ಪಾಟೀಲ್ ಮತ್ತೆ ಸಹಚರರಿಂದ 6 ಜನರ ಮೇಲೆ ಮಾಡಿರುವಂತಹ ಫೈರಿಂಗ್. ಜಮೀನು ವಿಚಾರವಾಗಿ 2 ಕುಟುಂಬದ ನಡುವೆ ಸಂಧಾನ ಕೂಡ ನಡೆದಿರುತ್ತೆ. ಮತ್ತು ಮತ್ತೆ ರಾಜಿ ಮಾಡ್ಕೊಳ್ಳೋದಕ್ಕೆ ಹೋಗಿದಂತಹ ನಿರಾಳೆ ಕುಟುಂಬ. ಇವಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ನಿಜಕ್ಕೂ ಒಂದು ರೀತಿಯಾಗಿ ಭಯಭೀಕರವಾಗಿದೆ. 6 ಜನರನ್ನು ಕೂಡ ಫೈರಿಂಗ್ ಮಾಡಿ ಕೊಚ್ಚಿ ಕೊಂದಿದ್ದಾರೆ. ಯಾಕಿಷ್ಟು ಕ್ರೌರ್ಯತನ? ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಆ ಫ್ಯಾಮಿಲಿಯ ಮಧ್ಯೆ ಇದ್ದಂತಹ ಒಂದು ಮನಸ್ತಾಪ, ಜಗಳ ಏನು, ಕೊಲೆಯ ಹಂತದವರೆಗೂ ಕೂಡ ಯಾಕೆ ಹೋಯ್ತು? ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಆನಂದ್.
ರೋಜಾ, ಏನು ಅಂದ್ರೆ ಇದು ವಿಜಯಪುರ ಜಿಲ್ಲೆಯ ಏನು ಒಂದು ಚಡಚಣ ತಾಲೂಕು ಇದೆ. ಆ ಚಡಚಣ ತಾಲೂಕಿನ ಒಂದು ಗೋವಿಂದಪುರ ಅಂತ ಗ್ರಾಮ ಬರ್ತಾ ಇದೆ. ಆ ಗ್ರಾಮದಲ್ಲಿ ಏನು ಇಂದು ಸಂಜೆ ಒಂದು ಭೀಕರ ಒಂದು ಹತ್ಯೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಮೊದಲಿನಿಂದಲೂ ನಿರಾಳೆ ಹಾಗೂ ಗೋಳಿಗೆ ಅಂತ ಕುಟುಂಬದ ಮಧ್ಯೆ ಒಂದು ಜಮೀನು ಸಂಬಂಧಪಟ್ಟಂಗೆ ಒಂದು ವ್ಯಾಜ್ಯ ಇತ್ತು. ಆ ವ್ಯಾಜ್ಯ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಏನು ಒಂದು ತೊಂದರೆ ಏನು ಅವ್ರವ್ರ ನಡುವೆ ಒಂದು ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು. ಮತ್ತೆ ಅವಾಗವಾಗ ಒಂದು ಜಗಳ ಆಗ್ತಾ ಇತ್ತು. ಹೀಗಾಗಿ ಈ ಸಲ ಒಂದು ಭೀಕರವಾಗಿ ಅವರು ಗುಂಡಿನಿಂದ ಒಂದು ಹತ್ತಿಕ್ಕಿದ್ದಾರೆ. ಮತ್ತೆ ಈ ಬಗ್ಗೆ ಏನು ಸಂಬಂಧಪಟ್ಟ ಏನು ಸಂಬಂಧಿಕರಿದ್ದಾರೆ ಅವರ ಮೇಲೆ ಒಂದು ವಾಚ್ಯ ಇತ್ತು. ಹೀಗಾಗಿ ಅವರ ನಡುವೆ ಇರುವಂತ ಒಂದು ತಿಕ್ಕಾಟದಿಂದಾಗಿ ಈ ಘಟನೆ ನಡೆದಿದೆ. ಇದೊಂದು ಹೃದಯ ವಿದ್ರಾವಕವಾದಂತಹ ಘಟನೆ ಅಂತ ಹೇಳ್ಬೋದು. ಇಡೀ ವಿಜಯಪುರ ಜಿಲ್ಲೆ ಒಂದು ಬೆಚ್ಚಿ ಬೀಳುವಂತ ಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಸ್ಥಳಕ್ಕೆ SP ಸೇರಿದಂತೆ ಇತರ ಮುಖಂಡರು ಹಾಗೂ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಒಂದು ಏನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. 6 ಜನ ಹತ್ಯೆಯಿಂದಾಗಿ ಒಂದು ಆತಂಕದ ವಾತಾವರಣ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಪೊಲೀಸರು ಒಂದು ತನಿಖೆ ನಂತರ ಮುಂದೆ ಏನು ಮಾಡಬಹುದು, ಯಾವ ಉದ್ದೇಶಕ್ಕೆ ನಿಖರವಾಗಿ ಮಾಹಿತಿ ತಿಳಿದು ಬರಲಿದೆ. ರೋಜಾ, ಅನಂತ, ಡೀಟೇಲ್ಸ್